ಪ್ರಮುಖ ದಾಖಲೆಗಳಲ್ಲಿ ಇದೀಗ ರೇಷನ್ ಕಾರ್ಡ್ ಕೂಡ ಒಂದಾಗಿದೆ. ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ 8 ಉಚಿತ ಸೇವೆ ಜೊತೆಗೆ 5 ಬಂಪರ್ ಗಿಫ್ಟ್ ನೀಡುವುದರ ಮೂಲಕ BPL ಮತ್ತು APL ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರಿಗೆ ದಿಢೀರ್ ಸಿಹಿ ಸುದ್ದಿ ನೀಡಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಬಡವರಿಗೆ ಮತ್ತು ಮಧ್ಯಮದ ವರ್ಗದ ಜನಸಾಮಾನ್ಯರಿಗೆ ಅನುಕೂಲ ಮಾಡಲೆಂದು ಈಗಾಗಲೇ ಹಲವಾರು ಯೋಜನೆಗಳನ್ನು ಜಾರಿಗೆ ಮಾಡುವ ಮೂಲಕ ರೇಷನ್ ಕಾರ್ಡ್ ಬಳಕೆ ಮಾಡುವವರಿಗೆ ಅನುಕೂಲ ಮಾಡಿಕೊಡುತ್ತದೆ. ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ 8 ಉಚಿತ ಸೇವೆಗಳನ್ನು, ಇದರ ಜೊತೆಗೆ 5 ಪಿಂಚಣಿ ನೀಡುವಂತೆ ಯೋಜನೆಗಳಲ್ಲಿ ಜಾರಿಗೆ ಮಾಡಿ ಸಿಹಿ ಸುದ್ದಿ ನೀಡಿವೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿಯಲ್ಲಿ ಭಾರತ ಸರ್ಕಾರ ಈ ಅಗತ್ಯವಿರುವಂತಹ ಜನರಿಗೆ ಉಚಿತ ಪಡಿತರವನ್ನು ಕೂಡ ಒದಗಿಸಲಾಗಿದ್ದು, ಇದಲ್ಲದೆ ಅನೇಕ ಜನರಿಗೆ ಬಹಳ ಕಡಿಮೆ ಬೆಲೆಯಲ್ಲಿ ಪಡಿತರವನ್ನು ಸಹ ನೀಡಲಾಗುತ್ತೆ. ಈ ಪಡಿತರ ಚೀಟಿಯಲ್ಲಿ ಪ್ರಯೋಜನಗಳು ನೋಡುವುದಾದರೆ, ಪಡಿತರ ಚೀಟಿ ಉಚಿತ ಅಥವಾ ಕಡಿಮೆ ವೆಚ್ಚದಲ್ಲಿ ಪಡಿತರವನ್ನು ಪಡೆಯುವ ಮಧ್ಯಮದ ವರ್ಗ ಮಾತ್ರವಲ್ಲ, ಇದರ ಮೂಲಕ ಇತರ ಅನೇಕ ಸೌಲಭ್ಯಗಳನ್ನು ಕೂಡ ಸಹ ಪಡೆಯಬಹುದು. ಪಡಿತರ ಚೀಟಿದಾರರು ಈ ಕೆಳಗೆ 8 ಪ್ರಯೋಜನಗಳನ್ನು ಪಡೆಯುತ್ತಾರೆ. ಉಚಿತ ಪಡಿತರ ಅಗತ್ಯ ಇರುವಂಥ ಜನರು ವಿವಿಧ ಆಹಾರ ಪದಾರ್ಥಗಳನ್ನು ಉಚಿತ ವಿತರಣೆ, ಕೈಗೆಟುಕುವ ದರದಲ್ಲಿ ಪಡಿತರ ಚೀಟಿದಾರರು ಸರ್ಕಾರ ನಿಗದಿಪಡಿಸಿದ ಅಗ್ಗದ ದರದಲ್ಲಿ ಆಹಾರ ಪದಾರ್ಥಗಳನ್ನು ಪಡೆಯುತ್ತಾರೆ. ಸರ್ಕಾರಿ ಯೋಜನೆಗಳಲ್ಲಿ ಭಾಗವಹಿಸುವಿಕೆ ಪಡಿತರ ಚೀಟಿಯ ಮೂಲಕ ಸರ್ಕಾರದ ವಿವಿಧ ಯೋಜನೆಗಳನ್ನು ಪಡೆಯಬಹುದು. ಗುರುತಿನ ಪುರಾವೆ ಈ ಪಡಿತರ ಚೀಟಿಯನ್ನು ಗುರುತಿಸಿ ಪುರಾವೆಯಾಗಿ ಬಳಕೆ ಮಾಡಬಹುದು. ಸಾಲದ ಮೇಲೆ ಸಬ್ಸಿಡಿ ಅನೇಕ ಯೋಜನೆಗಳಲ್ಲಿ ಪಡಿತರ ಚೀಟಿದಾರರು ಸಾಲದ ಮೇಲೆ ಸಬ್ಸಿಡಿಯನ್ನು ಕೂಡ ಸಹ ನೀಡುತ್ತಾರೆ. ವಿಮಾ ಯೋಜನೆ ಕೆಲವು ರಾಜ್ಯಗಳಲ್ಲಿ ಪಡಿತರ ಚೀಟಿದಾರರು ಆರೋಗ್ಯ ವಿಮೆ ಪ್ರಯೋಜನಗಳನ್ನು ಸಹ ಪಡೆಯುತ್ತಾರೆ. ಇನ್ನು ಸಾಮಾಜಿಕ ಕಲ್ಯಾಣ ಸೇವೆಗಳು, ಸಾಮಾಜಿಕ ಕಲ್ಯಾಣ ಯೋಜನೆಗಳನ್ನು ಪಡಿತರ ಚೀಟಿಗಳ ಮೂಲಕ ಪಡೆಯಬಹುದು. ಶಿಕ್ಷಣಕ್ಕೆ ನೆರವು ಪಡಿತರ ಚೀಟಿದಾರರು ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡುವ ಕೆಲವು ಯೋಜನೆಗಳನ್ನು ಕೂಡ ಇವೆ. ಪಡಿತರ ಚೀಟಿ ವಿಧಗಳು ಮತ್ತು ಆದ್ಯತೆಗಳು. ಭಾರತದಲ್ಲಿ ಅನೇಕ ರೀತಿಯ ಪಡಿತರ ಚೀಟಿಗಳು ಇದ್ದು, ಅವುಗಳಲ್ಲಿ ಜನರ ಅಗತ್ಯ ಮತ್ತು ಆದಾಯದ ಮೇಲೆ ತಯಾರಿಸಲಾಗುತ್ತಿದೆ. ಗುರುತಿನ ಪುರಾವೆಯಾಗಿ ಮಾತ್ರ ನೀಡಲಾಗುತ್ತೆ. ಆರ್ಥಿಕ ಪ್ರಯೋಜನಗಳನ್ನು ಪಡೆಯದೆ ಕೆಲವು ಪಡಿತರ ಚೀಟಿಗಳು ಇವೆ. ಪಡಿತರ ಚೀಟಿ ಭಾರತೀಯ ನಾಗರಿಕರಿಗೆ ಮಾತ್ರ ಲಭ್ಯವಿದ್ದು ಮತ್ತು ಕುಟುಂಬದ ಮುಖ್ಯಸ್ಥರು ಅದಕ್ಕಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಒಬ್ಬ ವ್ಯಕ್ತಿ ಈಗಾಗಲೇ ತನ್ನ ಹೆಸರಿನಲ್ಲಿ ಪಡಿತರ ಚೀಟಿಯನ್ನು ಹೊಂದಿದ್ದರೆ ಅವನು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ಪಡಿತರ ಚೀಟಿಯನ್ನು ಕೂಡ ಕೇಂದ್ರ ಆಹಾರ ಇಲಾಖೆ ನೀಡುತ್ತದೆ ಮತ್ತು ಅದಕ್ಕಾಗಿ ಪರಿಶೀಲನೆಯನ್ನು ಸಹ ಮಾಡಬೇಕಾಗುತ್ತೆ. ಪರಿಶೀಲನೆಯಲ್ಲಿ ನೀವು ಕೂಡ ಅರ್ಹರಲ್ಲದಿದ್ದರೆ ನಿಮ್ಮ ಪಡಿತರ ಚೀಟಿಯನ್ನು ರದ್ದುಗೊಳಿಸಬಹುದು. ಪಡಿತರ ಚೀಟಿಯಿಂದ ಲಭ್ಯವಿರುವ ಸೌಲಭ್ಯಗಳು. ಪಡಿತರ ಚೀಟಿದಾರರಿಗೆ ಅನೇಕ ಪ್ರಮುಖ ಸೌಲಭ್ಯಗಳು ಲಭ್ಯವಿರುತ್ತವೆ. ಅವುಗಳಲ್ಲಿ ಸರ್ಕಾರದ ವಿವಿಧ ಯೋಜನೆಗಳ ಮೂಲಕ ಪಡೆಯಬಹುದು. ಪಡಿತರ ಚೀಟಿಯೊಂದಿಗೆ ಲಭ್ಯವಿರುವಂಥ ಕೆಲವು ಪ್ರಮುಖ ಸೌಲಭ್ಯಗಳನ್ನು ಇಲ್ಲಿವೆ. ಬೆಳೆ ವಿಮೆ. ಪಡಿತರ ಚೀಟಿಯ ಆಧಾರದ ಮೇಲೆ ರೈತರು ಬೆಳೆ ವಿಮೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇದು ನೈಸರ್ಗಿಕ ವಿಪತ್ತುಗಳಿಂದ ಉಂಟಾಗುವುದು ನಷ್ಟದಿಂದ ಪರಿಹಾರವನ್ನು ಕೂಡ ನೀಡುತ್ತದೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆ. ಯಾರಾದರೂ ಗ್ಯಾಸ್ ಸಿಲಿಂಡರ್ ಸಂಪರ್ಕ ಹೊಂದಿಲ್ಲವೆಂದರೆ ಅವರು ಕೂಡ ಪಡಿತರ ಚೀಟಿಯನ್ನು ಬಳಕೆ ಮಾಡಿಕೊಂಡು ಈ ಯೋಜನೆಯ ಅಡಿಯಲ್ಲಿ ಉಚಿತ ಗ್ಯಾಸ್ ಸಿಲಿಂಡರ್ಗಳನ್ನು ಪಡೆಯಬಹುದು. ಇನ್ನು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ. ಪಡಿತರ ಚೀಟಿಗಳ ಮೂಲಕ ಈ ಯೋಜನೆಯ ಲಾಭವನ್ನು ಪಡೆಯಬಹುದು. ಇದು ಅವರಿಗೆ ಆರ್ಥಿಕ ನೆರವು ಮತ್ತು ಅಭಿವೃದ್ಧಿ ಅವಕಾಶಗಳನ್ನು ನೀಡುತ್ತದೆ. ಆರ್ಥಿಕ ನೆರವು. ಪಡಿತರ ಚೀಟಿ ಹೊಂದಿರುವವರಿಗೆ ಪಕ್ಕಾ ಮನೆ ನಿರ್ಮಾಣ ಮಾಡಲು ಆರ್ಥಿಕ ನೆರವು ನೀಡಲಾಗುತ್ತೆ. ಇದು ಅವರ ವಸತಿ ಪರಿಸ್ಥಿತಿಗಳನ್ನು ಸುಧಾರಿಸಲು ಸಹಾಯ ಮಾಡುವುದಲ್ಲದೆ, ಕಾರ್ಮಿಕ ಕಾರ್ಡ್ ಯೋಜನೆಯ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಈ ಯೋಜನೆಗಳನ್ನು ಅಡಿ ಪ್ರಯೋಜನಗಳನ್ನು ಕೂಡ ಪಡೆಯುತ್ತಾರೆ. ಇದು ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡುತ್ತದೆ. ಇನ್ನು ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳು. ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಲು ಮತ್ತು ಸಬಲೀಕರಣಗೊಳಿಸಲು ಉಚಿತ ಹೊಲಿಗೆ ಯಂತ್ರಗಳನ್ನು ಸಹ ಒದಗಿಸಲಾಗುತ್ತೆ. ಇದರಿಂದ ಅವರು ಯಾವುದೇ ಆದಾಯ ವ್ಯವಹಾರಗಳನ್ನು ಕೂಡ ಪ್ರಾರಂಭಿಸಬಹುದು. ಉಚಿತ ಪಡಿತರ ಯೋಜನೆಗಳಲ್ಲಿ ಭಾರತ ಸರ್ಕಾರದ ಅಡಿಯಲ್ಲಿ ಪಡಿತರ ಚೀಟಿದಾರರು ಉಚಿತ ಪಡಿತರವನ್ನು ಕೂಡ ಸೌಲಭ್ಯಗಳನ್ನು ಕೂಡ ಪಡೆಯಬಹುದು. ಇದು ಅವರ ದೈನಂದಿನ ಜೀವನದಲ್ಲಿ ಸಹಾಯ ಮಾಡುವುದಲ್ಲದೆ, ಪಡಿತರ ಚೀಟಿ ಪ್ರಮುಖ ದಾಖಲೆಗಳು ಒಂದಾಗಿದೆ. ಪ್ರತಿ ತಿಂಗಳು ಕೈ ತುಂಬುವ ಹಣ ಕೂಡ ಇದರಿಂದ ಪಡೆಯಬಹುದು. ಪಡಿತರ ಚೀಟಿಗಳಲ್ಲಿ ಅಡಿಯಲ್ಲಿ ಇದೀಗ ಬಹುತೇಕ ಜನರು ಪಡಿತರ ಜೊತೆಗೆ ಹಲವು ಸರ್ಕಾರಿ ಸೌಲಭ್ಯಗಳನ್ನು ಕೂಡ ಪಡೆಯುತ್ತಿದ್ದಾರೆ.
ಇದೀಗ ಇದರ ಜೊತೆಗೆ 5 ಪಿಂಚಣಿ ಯೋಜನೆಗಳು ಕೇಂದ್ರ ಸರ್ಕಾರ ಹೊಸದಾಗಿ ಸಿದ್ಧಪಡಿಸಿದೆ. ಇವುಗಳಲ್ಲಿ ಮೂಲಕ ನೀವು ಪ್ರತಿ ತಿಂಗಳು ಫಲಾನುಭವಿಗಳು ಕೈ ತುಂಬ ಹಣವನ್ನು ಪಡೆಯಬಹುದಾಗಿದೆ. ಹಾಗಿದ್ದರೆ ಯಾವೆಲ್ಲ ಯೋಜನೆಗಳಲ್ಲಿ ಎಷ್ಟು ಹಣ ಸಿಗುತ್ತದೆ? ದೇಶದಲ್ಲಿ BPL ಕಾರ್ಡುದಾರರು ಬೆಂಬಲಿಸುವ ಉದ್ದೇಶದಿಂದ ಸರ್ಕಾರ ರಾಷ್ಟ್ರೀಯ ಪ್ರಮುಖ ಸಹಾಯ ಕಾರ್ಯಕ್ರಮದ ಅಡಿಯಲ್ಲಿ 5 ಪ್ರಮುಖ ಪಿಂಚಣಿಗಳನ್ನು ಸಿದ್ಧಪಡಿಸಿದೆ. ಈ ಯೋಜನೆಯಿಂದ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿರುವ ವೈದ್ಯರು, ವಿಧವೆಯರು ಮತ್ತು ಅಂಗವಿಕಲರು ಕೂಡ ಹಣಕಾಸಿನ ನೆರವು ಸಿಕ್ಕಂತಾಗಲಿದೆ. ಇದು ಕೇಂದ್ರ ಸರ್ಕಾರದಿಂದ ಸಂಪೂರ್ಣ ಅನುದಾನಿತ ಯೋಜನೆಯಾಗಿದ್ದು, ಇದನ್ನು ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ಜಾರಿಗೆ ತರಲಿದೆ ಎನ್ನುವ ಮಾಹಿತಿ ಇದೆ. ಸ್ನೇಹಿತರೆ, ಈ ಯೋಜನೆಯಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಇದು ವೈದ್ಯಾತ್ಮಕ ಪಿಂಚಣಿ, ವಿಧವಾ ಪಿಂಚಣಿ ಮತ್ತು ಅಂಗವೈಕಲ್ಯ ಪಿಂಚಣಿ, ಕುಟುಂಬದ ಭತ್ಯೆ ಹಾಗೂ ಅನ್ನಪೂರ್ಣ ಯೋಜನೆ ಮೂಲಕ ಆಹಾರ ಭದ್ರತೆ ಅಂತ ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ. ಇದು ವೈದ್ಯಾತ್ಮಕ ಪಿಂಚಣಿ ಯೋಜನೆಗಳಲ್ಲಿ ಅರ್ಹರಾಗಿದ್ದು ಇದರ ಪ್ರಯೋಜನಗಳನ್ನು ಪಡೆಯುತ್ತಿಲ್ಲ ಮತ್ತು NSAP ಅಡಿಯಲ್ಲಿ ಪ್ರಸ್ತುತ 5 ಉಪ ಯೋಜನೆಗಳು ಇವೆ. ಇಂದಿರಾ ಗಾಂಧಿ ರಾಷ್ಟ್ರೀಯ ವೈದ್ಯಾತ್ಮಕ ಪಿಂಚಣಿ ಯೋಜನೆಗಳಲ್ಲಿ ಇಂದಿರಾ ಗಾಂಧಿ ರಾಷ್ಟ್ರೀಯ ವಿಧವೆಯರ ಪಿಂಚಣಿ ಯೋಜನೆ, ಇಂದಿರಾ ಗಾಂಧಿ ರಾಷ್ಟ್ರೀಯ ಅಂಗವಿಕಲ ಪಿಂಚಣಿ ಯೋಜನೆ, ರಾಷ್ಟ್ರೀಯ ಕುಟುಂಬ ಪ್ರಯೋಜನ ಯೋಜನೆ ಮತ್ತು ಅನ್ನಪೂರ್ಣ ಯೋಜನೆಗಳು ಆಗಿವೆ. ಈ ಯೋಜನೆಗಳಲ್ಲಿ ಅಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಗುರುತಿಸುವಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಪುರಸಭೆಗಳು ಸಕ್ರಿಯ ಪಾತ್ರ ವಹಿಸುತ್ತವೆ. ಸ್ಥಳೀಯ ಸಂಸ್ಥೆಗಳು ಕ್ಷೇತ್ರ ಮಟ್ಟದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವವರು ಅಂದರೆ BPL ಪಡಿತರ ಚೀಟಿದಾರರು ಆಯ್ಕೆ ಮಾಡಲು ಸಹಾಯ ಮಾಡುತ್ತದೆ. ಫಲಾನುಭವಿಗಳಿಗೆ ಪ್ರಯೋಜನಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಡೆಬಿಟ್ ವಿಧಾನವನ್ನು ಕೂಡ ಬಳಕೆ ಮಾಡಲಾಗಿದೆ. ಸುಮಾರು 94% ಹಣವನ್ನು ಕೂಡ ನೇರವಾಗಿ ಫಲಾನುಭವಿಗಳು ಬ್ಯಾಂಕ್, ಅಂಚೆ ಕಚೇರಿ, ಉಳಿತಾಯ ಖಾತೆಗಳಿಗೆ ಜಮಾ ಮಾಡಲಾಗುತ್ತದೆ. ಅವುಗಳನ್ನು ಹಂಚಿ ಹಣದ ಆದೇಶಗಳು ಮೂಲಕವೂ ಕೂಡ ವಿತರಣೆ ಮಾಡಲಾಗುತ್ತದೆ. ಇನ್ನು ಫಲಾನುಭವಿ ಬ್ಯಾಂಕ್ ಖಾತೆ ಮತ್ತು ಅಂಚೆ ಕಚೇರಿ ಬರಲು ಸಾಧ್ಯ ಆಗದ ಸಮಯಗಳಲ್ಲಿ ಮನೆಗೆ ಹಣವನ್ನು ಕೂಡ ತಲುಪಿಸುವ ಅವಕಾಶ ಕಲ್ಪಿಸುತ್ತದೆ. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಯೋಜನೆಗಳಿಗೆ ಅನುಷ್ಠಾನವಾಗಿದೆ. ಯಾವುದೇ ಸರ್ಕಾರಿ ಇಲಾಖೆಯನ್ನು ಆಯ್ಕೆ ಮಾಡಬಹುದು. ಈ ಅನುಷ್ಠಾನವನ್ನು ಕೂಡ ಮೇಲ್ವಿಚಾರಣೆ ಮಾಡಲು ಸಂಬಂಧಿತ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಲು ಮತ್ತು ರಾಜ್ಯ ಮಟ್ಟದ ನೋಡಕ ಕಾರ್ಯದರ್ಶಿಯನ್ನು ನೇಮಕ ಮಾಡಬೇಕು. ಪ್ರತಿ ತ್ರೈಮಾಸಿಕ 15ನೇ ತಾರೀಕಿನ ಒಳಗಡೆ ಪ್ರಗತಿ ವರದಿ ಸಲ್ಲಿಕೆ ಮಾಡುವುದು ಕಡ್ಡಾಯ ಆಗಿದೆ. ಇಂದಿರಾ ಗಾಂಧಿ ರಾಷ್ಟ್ರೀಯ ವೈದ್ಯಾತ್ಮಕ ಪಿಂಚಣಿ ಯೋಜನೆಯ ಅಡಿಯಲ್ಲಿ 60 ವರ್ಷಕ್ಕಿಂತ ಮೇಲ್ಪಟ್ಟ BPL ಹಿರಿಯ ನಾಗರಿಕರಿಗೆ ಆರ್ಥಿಕ ನೆರವು ನೀಡಲಾಗುತ್ತೆ. 60 ರಿಂದ 79 ವರ್ಷ ವಯಸ್ಸಿನವರು ಕೇಂದ್ರ ಸರ್ಕಾರದಿಂದ ತಿಂಗಳಿಗೆ ₹200 ಪಡೆಯುತ್ತಾರೆ. ಇನ್ನು 880 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು ಕೂಡ ತಿಂಗಳಿಗೆ ₹500 ಪಡೆಯುತ್ತಾರೆ. ಇಂದಿರಾ ಗಾಂಧಿ ರಾಷ್ಟ್ರೀಯ ವಿಧವೆಯರ ಪಿಂಚಣಿ ಯೋಜನೆಯಲ್ಲಿ 40 ರಿಂದ 79 ವರ್ಷದ ವಯಸ್ಸಿನವರು BPL ವಿಧವೆಯರಿಗೆ ತಿಂಗಳಿಗೆ ₹300 ಕೇಂದ್ರ ಸಹಾಯ ನೀಡುತ್ತದೆ. 80 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ₹500. ಇದು ಇಂದಿರಾ ಗಾಂಧಿ ರಾಷ್ಟ್ರೀಯ ಅಂಗವಿಕಲರ ವ್ಯಕ್ತಿಗಳ ಪಿಂಚಣಿ ಯೋಜನೆಯಲ್ಲಿ 18 ರಿಂದ 79 ವಯಸ್ಸಿನ ತೀವ್ರ ಬಹು ಅಂಗವಿಕಲರಿಗೆ ಹೊಂದಿರುವ BPL ಕಾರ್ಡ್ ಹೊಂದಿರುತ್ತದೆ ವ್ಯಕ್ತಿಗಳಿಗೆ ತಿಂಗಳಿಗೆ ₹300 ಪಿಂಚಣಿ ಒದಗಿಸಲಾಗುತ್ತದೆ. 90%ಕ್ಕಿಂತ ಮೇಲ್ಪಟ್ಟ ₹500 ಪಡೆಯಬಹುದು. ಸಹಾಯವಾಗಿದೆ. 18 ರಿಂದ 59 ವರ್ಷದ ಒಳಗಿನ BPL ಕುಟುಂಬದೊಳಗೆ ಪ್ರಮುಖ ಆದಾಯದ ಗಳಿಸುವವರು ದುರದೃಷ್ಟಕರ ಮರಣದ ಸಂದರ್ಭದಲ್ಲಿ ರಾಷ್ಟ್ರೀಯ ಕುಟುಂಬಗಳ ಪ್ರಯೋಜನಗಳನ್ನು ಅನ್ವಯವಾಗುತ್ತದೆ. ಈ ವೇಳೆ ಕುಟುಂಬದ ತಕ್ಷಣವೇ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಲು ₹20,000 ಆರ್ಥಿಕ ಸಹಾಯಧನವನ್ನು ಕೂಡ ಪಡೆಯುತ್ತಾರೆ. ಅರ್ಜಿ ಸಲ್ಲಿಸುವ ವಿಧಾನ ನೋಡುವುದಾದರೆ ಸ್ನೇಹಿತರೆ, ಫಲಾನುಭವಿಗಳಿಗೆ ಈ ಯೋಜನೆಗಳು ಉಮಂಗ್ ಅಪ್ಲಿಕೇಶನನ್ನು ಬಳಸಿ ಅಥವಾ ಅದರ ವೆಬ್ಸೈಟ್ಗಳಿಗೆ ಭೇಟಿ ನೀಡುವ ಮೂಲಕ ಆನ್ಲೈನ್ನಲ್ಲಿ ಕೂಡ ಅರ್ಜಿಗಳನ್ನು ಸಲ್ಲಿಕೆ ಮಾಡಬಹುದು. ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಡಿಯಲ್ಲಿ ರೇಷನ್ ಕಾರ್ಡ್ ಮೂಲಕ ಬಡತನ ರೇಖೆಯಲ್ಲಿ ಇರುವಂಥ ಜನರು ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯಗಳನ್ನು ಪಡೆಯಬಹುದು. ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ
ಅರ್ಥಿಣದಲ್ಲಿ ಈ ಪಡಿತರ ಚೀಟಿಯನ್ನು ಹಲವು ಸೌಲಭ್ಯಗಳು ಕೂಡ ನೀಡುತ್ತದೆ. ಇಷ್ಟೆಲ್ಲ ಸೌಲಭ್ಯಗಳು ನೀಡುವ ರೇಷನ್ ಕಾರ್ಡ್ಗಳಲ್ಲಿ ಇದೀಗ ಮಹತ್ವದ ಬದಲಾವಣೆಗಳನ್ನು ತರಲು ಕೇಂದ್ರ ಸರ್ಕಾರ ಅತಿ ದೊಡ್ಡ ನಿರ್ಧಾರ ಮಾಡಿದ್ದು, ಕರ್ನಾಟಕ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಇದೀಗ ಹೊಸ ಮೊಬೈಲ್ ಅಪ್ಲಿಕೇಶನ್ ಲಾಂಚ್ ಮಾಡಲು ಸಜ್ಜಾಗಿದೆ. ರಾಜ್ಯ ಲಕ್ಷಾಂತರ ಕುಟುಂಬಗಳಿಗೆ ಪ್ರತಿದಿನ ಅಕ್ಕಿ, ಗೋಧಿ, ಸಕ್ಕರೆ ಮುಂತಾದ ಆಹಾರ ಧಾನ್ಯಗಳನ್ನು ನ್ಯಾಯಬೆಲೆ ಅಂಗಡಿಗಳ ಮೂಲಕ ಪಡೆಯುತ್ತಿದ್ದು, ಅದರಲ್ಲೂ BPL ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಕುಟುಂಬಗಳಿಗೆ ಈ ರೇಷನ್ ಕಾರ್ಡ್ ಯೋಜನೆಗಳಲ್ಲಿ ಮೂಲಕ ಪ್ರಯೋಜನಕಾರಿಯಾಗಿದೆ. ಕರ್ನಾಟಕ ಸರ್ಕಾರದಿಂದ ಮಹತ್ವದ ನಿರ್ಧಾರ. ಕರ್ನಾಟಕ ಸರ್ಕಾರದ ಇದೀಗ ರೇಷನ್ ಕಾರ್ಡ್ ಸಂಬಂಧಿಸಿದಂಥ ಮಹತ್ವದ ನಿರ್ಧಾರ ಕೈಗೊಳ್ಳಲು ಮುಂದಾಗಿದೆ. ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ನ್ಯಾಯಬೆಲೆ ಅಂಗಡಿಗಳ ವಿತರಣೆಯ ಸುಧಾರಿಸಲು ನಿಟ್ಟಿನಲ್ಲಿ ಹೊಸ ಮೊಬೈಲ್ ಅಪ್ಲಿಕೇಶನ್ ಲಾಂಚ್ ಮಾಡಲಿದೆ ಎಂದು ವರದಿಯಾಗಿದೆ. ಒಂದು ವೇಳೆ ಈ ಆ್ಯಪ್ ಲಾಂಚ್ ಆದರೆ ನ್ಯಾಯಬೆಲೆ ಅಂಗಡಿಯ ಮೂಲಕ ವಿತರಣೆಗಳಲ್ಲಿ ಹೆಚ್ಚು ಪಾರದರ್ಶಕತೆ, ಅಕ್ರಮ ನಿಯಂತ್ರಣ, ಗ್ರಾಹಕರಿಗೆ ಹಲವು ಅನುಕೂಲಕರವಾಗಲಿದೆ ಎಂದು ಹೇಳಲಾಗಿದೆ. ಹೊಸ ಆ್ಯಪ್ ಬರಲು ಕಾರಣವೇನು? ಸದ್ಯ ಕರ್ನಾಟಕದಲ್ಲಿ 20,000ಕ್ಕೂ ಅಧಿಕ ನ್ಯಾಯಬೆಲೆ ಅಂಗಡಿಗಳು ಕಾರ್ಯನಿರ್ವಹಿಸುತ್ತಿವೆ. ಅದರಲ್ಲಿ ದಿನೇ ದಿನೇ ನ್ಯಾಯಬೆಲೆ ಅಂಗಡಿಗಳ ಮೇಲೆ ಒತ್ತಡ ಹೆಚ್ಚಾಗುತ್ತಿರುವ ಹಿನ್ನೆಲೆ ಈ ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ. ಅಕ್ರಮವಾಗಿ ಮಾರಾಟ, ಗೋದಾಮಿನ ಸ್ಟಾಕ್ ಅನ್ನು ತಪ್ಪಾಗಿ ರೆಕಾರ್ಡ್ ಮಾಡುವುದು, ಫಲಾನುಭವಿಗಳ ಹೆಸರಿನಲ್ಲಿ ಇರುತ್ತದೆ ಮತ್ತು ವಂಚನೆ, ಕಡಿಮೆ ತೂಕದಲ್ಲಿ ಅಕ್ಕಿ ವಿತರಣೆ ಮಾಡುವ ವಂಚನೆ ಈ ಎಲ್ಲ ಕ್ರಮಗಳನ್ನು ತಡೆಯುವ ನಿಟ್ಟಿನಲ್ಲಿ ಆಹಾರ ಇಲಾಖೆ ಸಂಪೂರ್ಣ ಡಿಜಿಟಲೀಕರಣ ಮಾಡಲು ಮುಂದಾಗಿದೆ. ಒಂದು ವೇಳೆ ಈ ಆ್ಯಪ್ ಲಾಂಚ್ ಆದರೆ ನ್ಯಾಯಬೆಲೆ ಅಂಗಡಿಗಳು ನಡೆಯುವಂಥ ಎಲ್ಲ ವ್ಯವಹಾರಗಳನ್ನು ಸರ್ಕಾರದ ಸರ್ವರ್ನಲ್ಲಿ ದಾಖಲಾಗುತ್ತದೆ. ಸಾರ್ವಜನಿಕರು ಈ ಮೂಲಕ ಸಂಪೂರ್ಣ ಮಾಹಿತಿಯನ್ನು ಪಡೆಯಬಹುದು. ಆ ಆ್ಯಪ್ ಪ್ರಮುಖ ಕಾರ್ಯ ಆಧಾರಿತವಾಗಿ ಪರಿಶೀಲನೆ ನಡೆಸಲಾಗುತ್ತದೆ. ಗ್ರಾಹಕರು ರೇಷನ್ ಕಾರ್ಡ್ ಪಡೆಯಲು ಬಂದಾಗ ಬಯೋಮೆಟ್ರಿಕ್, OTP, ಆಧಾರ್ ನಂಬರ್ ಮತ್ತು ಸ್ಕ್ಯಾನ್ ಮೂಲಕ ಮಾಹಿತಿಯನ್ನು ಪರಿಶೀಲನೆ ನಡೆಸಲಾಗುತ್ತದೆ. ಇದರಿಂದ ಯಾವುದೇ ಗ್ರಾಹಕರಿಗೆ ನಕಲಿ ಕಾರ್ಡ್ಗಳನ್ನು ತೋರಿಸದೆ ಅಕ್ಕಿ ಪಡೆಯುವುದನ್ನು ತಡೆಯಲಾಗುತ್ತದೆ. ಗ್ರಾಹಕರಿಗೆ ಪ್ರಯೋಜನಗಳು. ತಮ್ಮ ಕಾರ್ಡಿನಲ್ಲಿ ಸಿಗಬೇಕಾದ ಎಲ್ಲ ಸೌಲಭ್ಯಗಳ ಮಾಹಿತಿಯನ್ನು ಆ್ಯಪ್ ಮೂಲಕ ಪಡೆಯಬಹುದು. ಈ ತಿಂಗಳ ಎಷ್ಟು ಅಕ್ಕಿ ಸಿಗಬೇಕು, ಎಷ್ಟು ಪಡೆದಿದ್ದಾರೆ, ಎಷ್ಟು ಬಾಕಿ ಇದೆ ಎಂಬ ಮಾಹಿತಿಯನ್ನು ಕೂಡ ಪಡೆಯಬಹುದು. ಯಾವುದೇ ದೂರುಗಳನ್ನು ಸಹ ಇಲ್ಲಿ ಸಲ್ಲಿಸಬಹುದು. ಅಕ್ರಮಕ್ಕೆ ಈ ಆ್ಯಪ್ ಮೂಲಕ ಬ್ರೇಕ್ ಬೀಳಲಿದೆ. ಈ ನಮ್ಮ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರಗಳು.